ಅದೇ ಇದನ್ನ ವರ್ಲ್ಡ್ ಹೆರಿಟೇಜ್ ಅಲ್ಲಿ ಸೇರಿದ ಮೇಲೆ ಸುಮಾರು 9 ರಿಂದ 10 ಕೋಟಿ ರೂಪಾಯಿ ಅಷ್ಟೇ. ಇದ್ರ ಯಾಕಂದ್ರೆ ಇದು ಬಹಳ ಪುರಾತನ ಒಂದು ಬಾಂಡ್ ಇರೋದ್ರಿಂದ ಇದರ ಒಂದು ಸೌಂದರ್ಯೀಕರಣದ ಜೊತೆಗೆ ಈ ಗಣಪತಿ ವಿಸರ್ಜನೆ ಏನಿದೆ ವಿಜಯಪುರ ನಗರದಲ್ಲಿ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಟ್ಯಾಂಕ್ ಮಾಡಿ ಎಲ್ಲ ಗಣಪತಿಗಳಿಗೆ ಅಲ್ಲಿ ವಿಸರ್ಜನೆ ಮಾಡುವಂಥ ಅವಕಾಶ ಮಾಡೋದ್ರಿಗೆ ಇಲ್ಲೊಂದು ಆರೋ ಪ್ಲಾಂಟ್ ನಾವು ಮಾಡ್ಬೇಕಂತ ಮಾಡಿದ್ವಿ. ಈಗಾಗಲೇ ಮಂಜೂರಾಗಿ 1 ಕೋಟಿ ರೂಪಾಯಿ ಇದೆ. ಅಂದ್ರೆ ಆ ಆರೋ ಪ್ಲಾಂಟ್ ಕೂಡಿಸಿ ಈ ಸುತ್ತಮುತ್ತಲು ಎಷ್ಟು ಸಾಧ್ಯ ಇದೆ ಎಲ್ಲ ಓಣಿಗಳಿಗೂ ಸಹ ನೀರು ಕೊಡುವಂಥ ಇದು ಇಲ್ಲಿದಿಂದ ತಾಸವಾಡಿ ತನಕ ನೀರು ಇದು ಸಿವಿಲ್ ಹಾಸ್ಪಿಟಲ್ ತನಕ ನೀರು ಹೋಗ್ತದೆ. ಅದಕ್ಕೆ ಈ ಒಂದು ಭಾಗದಲ್ಲಿರುವಂಥ ಉಪಯೋಗಕ್ಕೆ ಇದು ಕುಡಿಲಿಕ್ಕಲ್ಲ, ಇದು ಅವ್ರ ಮನೆ ಬಳಕೆಗಾಗಿ ಉಪಯೋಗ ಮಾಡಲಿಕ್ಕೆ. ಏನು ಬಿಜಾಪುರನಲ್ಲಿ 2 ಕುಡಿ ನೀರಿನ ಇದು ಅದ ಪೈಪ್ಲೈನ್, ಒಂದು ಮೊದಲ ಹಂತದ್ದು ಮತ್ತು 2ನೇ ಹಂತ. ಈ ಮೊದಲನೇ ಹಂತದ್ದು ಈಗ ಅದು ಹಾಗೆ ಐಡಿಯಲ್ ಆಗಿ ಬಿದ್ದಿದೆ, ಅದು ಯಾವುದೇ ಅದರದ್ದು ಇದು ಆಗಿದೆ. ಈಗ ಅದಕ್ಕೇ ಕನೆಕ್ಟ್ ಮಾಡಿಬಿಟ್ರೆ ದಿವಸ ಒಂದು 2 ತಾಸು 3 ತಾಸು ಎಲ್ಲ ಮನೆಗಳಿಗೆ ಅವ್ರ ಮನೆ ಬಳಕೆಯ ಸಲುವಾಗಿ ಉಪಯೋಗ ಮಾಡಲಿಕ್ಕೆ ಇದನ್ನು ಮಾಡಬೇಕು ಅನ್ನೋಂಥದ್ದು ಸಹ ಇವತ್ತು ನಮ್ಮ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಗಳನ್ನು ತಗೊಂಡಿದ್ವಿ. ಇನ್ನೂ ಹೆಚ್ಚಿನ ದುಡ್ಡು ಬೇಕಾದ್ರೆ ಅದನ್ನು ಕೊಟ್ಟು ಒಟ್ಟು ತಾಸವಾಡಿಯಲ್ಲಿ ನಿರಂತರವಾಗಿ ನೀರು ತೆಗೆದಿದ್ದ ಹೊಸ ನೀರು ಬಂದು ಸ್ವಚ್ಛತೆ ಉಳಿತದೆ ಅನ್ನೋಂಥ ದೃಷ್ಟಿಯಿಂದ ಇದು ಭಾಳ ಪ್ರಮುಖವಾದಂಥ ಒಂದು ನೀರಿನ ಸೋರ್ಸ್ ಹೋದ್ರೆ ಇದನ್ನ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಸರ್, ಸೆಷನ್ ಮುಗೀತು. ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕನಿಗಿಂತ ಹೆಚ್ಚಾಗಿ ಕೆಲಸ ಮಾಡಿದ್ರು ಅಂತ ಚರ್ಚೆ ಆಗಿದೆ. ಅವ್ರು ನೀವು ಸರ್ಟಿಫಿಕೇಟ್ ಕೊಟ್ಟರೆ ಧನ್ಯವಾದಗಳು. ನೀವೆಲ್ಲ ಮಾಧ್ಯಮದವ್ರು ನನಗೆ ವಿರೋಧ ಪಕ್ಷದ ನಾಯಕಕ್ಕೆ ಹೆಚ್ಚು ಕೆಲಸ ಮಾಡಿನಂತ ಸರ್ಟಿಫಿಕೇಟ್ ಕೊಟ್ಟರೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತೀನಿ. ನನ್ನ ಕರ್ತವ್ಯವನ್ನು ನಾವು ಮಾಡಿದ್ದೀನಿ. ಸರ್, ಮೋಡ ಹಗರಣದಲ್ಲಿ ರಾಜೀವ್ ಅವರು ಇದ್ದಾಗಿ ಕೊಟ್ಟಿದ್ದು. ಹಾಂ, ಅದಕ್ಕೆ ನಾವು ಹೇಳಿದ್ದೆವು ನೋಡ್ರಿ, ರಾಜೀವ್ ಬಿಜೆಪಿ ಒಳಗಿದ್ದ, ಅವಾಗೆ ಆಗಿದ್ದ ಹಗರಣ ಈಗ ಕಾಂಗ್ರೆಸ್ಗೆ ಸೇರೋಣ. ಕಾಂಗ್ರೆಸ್ಗೆ ಯಾಕೆ ಸೇರೋಣಪ್ಪ ಅಂದ್ರೆ ಇದೆಲ್ಲ ಮುಚ್ಕೊಂಡು ಹೋಗ್ಲತ್ತ ಸಿದ್ದರಾಮಯ್ಯ ನೇತೃತ್ವದಾಗ ಬಿಜೆಪಿ ಕೆಡವಲ್ಲ. ಅದನ್ನು ಯಾರು ಕೊಟ್ಟು ಕಳಿಸಿದ್ರು, ರಾಜೀವ್ ಯಾರು ಶಿಷ್ಯ ಅನ್ನೋದು ಇಡೀ ಕರ್ನಾಟಕದ ಮೂಲೆ ಮೂಲೆ ಗೊತ್ತಿದೆ. ರಾಜೀವ್ ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಸೇರಿದ ಅನ್ನೋದು ಗುರುತಿದೆ. ನಾ ಅದೇ ಹೇಳ್ತಾ ಇದ್ದೀನಿ, ಬರೀ ಸಿದ್ದರಾಮಯ್ಯನವ್ರನ್ನ ವಿಧಾನಸಭೆಯಲ್ಲಿ ಅದೇ ಹೇಳಿದೆ, ಸಿದ್ದರಾಮಯ್ಯನವ್ರು ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ. ಇವತ್ತು ನಮ್ಮ ವಿಜೇಂದ್ರ ಹೇಳ್ತಾರೆ ನಾವು ಸಿದ್ದರಾಮಯ್ಯರ ವಿರುದ್ಧ ಹೋರಾಟ ಅಲ್ಲ ಅಂತ, ಕಾಂಗ್ರೆಸ್ ವಿರುದ್ಧ ಹೋರಾಟ. ಸಿದ್ದರಾಮಯ್ಯ ಅಂದ್ರೆ ಯಾರನ್ನ ಬೇರೆ ಅದಾರೇನ್ರಿ ಅವ್ರನ್ನ ಬಿಜೆಪಿ ಅವರು ಹಂಗಲ್ಲ. ಸುಮ್ಮನೆ ಇಂಥದ್ದು ಎಲ್ಲೇನೂ ಮಾತಾಡಲೇ ಇಲ್ಲ, ಅಭಿನಂದನೆ ಸಲ್ಲಿಸ್ತಾರೆ. ಇದಕ್ಕೆ ನಾಗೇಂದ್ರನ ರಾಜೀನಾಮೆ ತೊಗೊಂಡಿದ್ದಕ್ಕೆ ನಾ ಹೇಳಿದೆ ನನ್ನ ಭಾಷಣದಲ್ಲಿ, ನಾಗೇಂದ್ರ ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷನ ನೀವು ಸಚಿವ ಸಂಪುಟದಿಂದ ಕಿತ್ತು ಹಾಕ್ಬೇಕಾಗಿತ್ತು, ಅಂದ್ರೆ ನಿಜವಾದಂಥ ಸಿದ್ದರಾಮಯ್ಯ ಅಂತ ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲ ತನಿಖೆ CBIದಿಂದ ಮಾತ್ರ ಸಾಧ್ಯ. ಎಲ್ಲ ಪಾರ್ಟಿಯದಾರ ಆರೋಪನ ಕಾಂಗ್ರೆಸ್ನವ್ರು ಮಾಡ್ತಾರಲ್ಲ, ಭೈರತಿ ಸುರೇಶ್ ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳ್ತಾರಲ್ಲ, ಅದೇ ತನಿಖೆ ಮಾಡಿರಿ, CBI ಕೊಡ್ರಿ. ಯಾರು ಯಡಿಯೂರಪ್ಪ ಅದಾನೋ, ವಿಜಯೇಂದ್ರ ಅದಾನೋ, ಯಡಿಯೂರಪ್ಪ ಅಕ್ಕನ ಮಕ್ಕಳು ಅದಾರೋ, ರಾಜೀವ್ ಅದಾನೋ, ಮತ್ತು ಯಾರ್ಯಾರು ಅದಾರ ಎಲ್ಲರೂ ಸಿಗ್ಬಿಡ್ತಾರೆ. 4-5 ಸಾವಿರ ಕೋಟಿ ರೂಪಾಯಿ ದೊಡ್ಡ ಹಗರಣ, 187 ಕೋಟಿ ಬಡ್ರಿ ವಾಲ್ಮೀಕಿ ಸಮಾಜಕ್ಕೆ ಸಿಗುವಂಥದ್ದನ್ನು ನುಂಗ್ಯಾಕ. ಅಂದರೆ ಇದು ದಲಿತ ವಿರೋಧಿ ಅಂತೇಳಿ ಸ್ಪಷ್ಟವಾಗಿ ಆಗಿದೆ ರಾಜ್ಯದಲ್ಲಿ. ಇವೇನು ಹೇಳ್ತಾ ಇದ್ರಲ್ಲ, ದಲಿತರ ರಕ್ಷಣೆ ಮಾಡೋರು ನಾವೇ ಅಂತೇಳಿ, ಅದು ಇವತ್ತು ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಹೌದು ಅವ್ರಿಗೆಲ್ಲ ವಂಚನೆ ಮಾಡ್ಯಾರ ಅಂತೇಳಿ ಸ್ಪಷ್ಟವಾಗಿ ದಾಖಲೆ ಸಹಿತ ನಾವು ಇರ್ತೇವೆ. ಯಾಕಂದ್ರೆ ದಲಿತನ ಜಮೀನು ಅದು 3 ಎಕರೆ 16 ಗುಂಟೆ, ಅದನ್ನು ಇವರು ತಗೊಂಡಿದ್ದೇ ಅಪರಾಧ. ಸರ್, ಈಗ ವಿಜೇಂದ್ರ ಪಾದಯಾತ್ರೆ ರಾಜೀವ್ ಅವರು ಅವರಿದ್ದಾಗೆ ಹಂಚಿಕೆ ಆಗಿದ್ರಿಂದ ಇದು ಹಿನ್ನಡೆ ಆಗುತ್ತೆ ಸರ್ ಹೋರಾಟಕ್ಕೆ, ವಿಜೇಂದ್ರ ಅವ್ರ ಹೋರಾಟಕ್ಕೆ. ಆ ವಿಜೇಂದ್ರ ಹೇಳ್ಬೇಕು, ರಾಜೀವ್ ಯಾರ ಶಿಷ್ಯ? ಯಡಿಯೂರಪ್ಪ ಶಿಷ್ಯ ಏನು ವಿಜೇಂದ್ರ ಶಿಷ್ಯ? ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀನಿ ಅವ್ರು ಕೇಳ್ರಿ, ಯಾಕೆ ಮಾಡ್ತೀರಿ ಪಾದಯಾತ್ರೆ? ರಾಜೀವ್ನ ನಿಮ್ಮ ಶಿಷ್ಯದಾಗ ಆಗೈತಿ, ಮತ್ತು ಯಡಿಯೂರಪ್ಪನವ್ರ ಅಕ್ಕನ ಮಕ್ಳಿಗೂ ಪ್ಲಾಟ್ ಸಿಕ್ಕೋತ್ತ, ಅದು ಖರೆ ಏನ್ರಿ ಅಂತ ಕೇಳ್ರಿ ನೀವು. ನಾ ಹೇಳಿನಂತ ಹೇಳ್ರಿ, ಯತ್ನಾಳ್ರಿ ಹಿಂಗೆ ಎಲ್ಲಕತ್ತಾರ, ಅದೆಲ್ಲ ಬಹಿರಂಗ ಆಗ್ಬೇಕಲ್ಲ. ಯಡಿಯೂರಪ್ಪನವ್ರ ನಿಮ್ಮ ಅಕ್ಕನ ಮಕ್ಕಳಿಗೆ ಎಟ್ಟು ಕೊಟ್ಟಿರಿ ಸೈಟ್ಗಳು? ರಾಜೀವ್ ನಿಮ್ಮ ಶಿಷ್ಯ ಹೌದು ಅಲ್ಲೋ? ಲೋಕಸಭೆ ಚುನಾವಣೆ ಬಂದಾಗ ರಾಜೀವ್ ಯಾಕೆ ಕಾಂಗ್ರೆಸ್ ಸೇರ್ದ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಇಂಡೈರೆಕ್ಟ್ಲಿ ಮೈಸೂರಿಗೆ ಗೆಲ್ಲಕ್ಕ, ಚಾಮರಾಜನಗರ ಗೆಲ್ಲಕ್ಕ. ಆದರೆ ಇದು ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿಂದ ಅದು ಆಗಿದ್ದಕ್ಕೆ ಇದು ಪ್ರೂಫ್. ಮನೆ ವಿಧಾನಸಭೆದಾಗ ಹೇಳಿಲ್ಲ, ಇವರೆಲ್ಲ ಕೂಡಿ ಮಿಲಾಪಿ ಕುಸ್ತಿ ವಿಧಾನಸಭೆದಾಗ ಆಡ್ಯಾರ. ಇವತ್ತು ನೋಡ್ರಿ ಸಿದ್ದೇಶ್ವರ್ ನಮ್ಮ ಇದು ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ, ನನ್ನ ಸೋಲಿಗೆ ಯಡಿಯೂರಪ್ಪ ಕಾರಣ.
ಇವರೆಲ್ಲ ನೋಡ್ರಿ ಅಡ್ಜಸ್ಟ್ಮೆಂಟ್, ಸಿದ್ದರಾಮಯ್ಯ, ಯಡಿಯೂರಪ್ಪ, ಡಿ ಕೆ ಶಿವಕುಮಾರ್, ಜಮೀರ್ ಅಹಮದ್ ಖಾನ್ ಎಲ್ಲ ಅಡ್ಜಸ್ಟ್ಮೆಂಟು. ಅವ್ರು ಎಲ್ಲೆಲ್ಲಿ ಬೇಕು ಚಲೋ ಚಲೋ ಕ್ಯಾಂಡಿಡೇಟ್ ಹಾಕೊಂಡು ಎಲ್ಲಿ ಹೋಗಿದ್ರು ಎಲ್ಲಿ ಆಡ್ಸ್ಬಿಟ್ಟು. ಇಲ್ಲಕಂದ್ರೆ 28 BJP ಬರ್ತಿದೆ ಕರ್ನಾಟಕದ. ದಾವಣಗೆರೆ ಸೋಲ್ಸಿದಾರ ಯಾರು, ಬೀದರ್ ಸೋಲ್ಸಿದಾರ ಯಾರು, ಕಲಬುರ್ಗಿ ಸೋಲ್ಸಿದಾರ, ಕೊಪ್ಪಳ ಸೋಲ್ಸಿದಾರ ಯಾರು, ರಾಯಚೂರು ಸೋಲ್ಸಿದಾರ ಯಾರು, ಚಾಮರಾಜನಗರ ಸೋಲ್ಸಿದಾರ ಯಾರು, ತುಮಕೂರಿನಾಗೆ ಸೋಲ್ಸಲಿಕ್ಕೆ ಹಣ ಕಳಿಸಿದ್ರಿ. ಇದೆಲ್ಲಾನು ಜನರ ಮುಂದೆ ಗೊತ್ತಾಗಿದೆ, ಬಣ್ಣ ಬಯಲಾಗಿದೆ. ಇನ್ನು ಮೇಲೆ ನಿಮ್ಮ ಯಾವುದೇ ನಾಟಕ, ಯಾವುದೇ ಇದು ಜನ ಒಪ್ಪೋದಿಲ್ಲ. ನೀವು ನೈತಿಕತೆ ಇದ್ದರೆ ಸುಮ್ಮನೆ ಎಲ್ಲ ಒಪ್ಕೊಂಡು ಹಿಂದೆ ಸರಿದ್ರೆ ಒಳ್ಳೇದು. PIL ಹಾಕ್ಲಕ್ಕೆ ಬರೋದಿಲ್ಲ. ನಾನೆಲ್ಲ ವಕೀಲರು ಕೇಳಿದೆ, ಅದು ಅಲ್ಲಿ ಯಾರಿಗಾರೆ ಅದು ಸಂತಸ್ತರಿದ್ರೆ ಅವ್ರಿಗೆ ಅಷ್ಟೇ ಬರ್ತದಂತ. ಅವರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಹಾಕಿವಲ್ಲ ನಾವು, ನಾಳೆ 12ನೇ ತಾರೀಕಿಗೆ. ಒಟ್ಟಾರೆ भ्रष्टाचार तांडव। इकरा PU साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा PU साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। जुड़े रहिएगा आपके अपने चैनल बीजापुर समय के साथ।